2024-25 ನಾವು ಪೇಂಟಿಂಗ್ ಮಾಡಿದ್ವಿ 2 ಸತಿ. ಯಾಕೆ ನಾನು ನಿಲ್ಲಿಸಿದೆ ಅಂದ್ರೆ ಜನ ಫ್ರೀ ಆಗಿ ಕೇಳಕ್ ಸ್ಟಾರ್ಟ್ ಮಾಡೋರು. ನನ್ನ ಎಫರ್ಟ್ಸ್ಗೆ, ನನ್ನ ಟ್ಯಾಲೆಂಟಿಗೆ ಬೆಲೆ ಸಿಗ್ಲಿಲ್ಲ, ಜನಕ್ಕೆ ಅದರ ಅರಿವಿಲ್ಲ, ಅಥವಾ ಯಾರು ಆರ್ಡರ್ ಕರೆಯೋನು ಅಥವಾ ಇವೆಂಟ್ ಅವರು ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಕೇಳಿದ್ರೆ ನಾನು ಯಾಕಾಗಿ ಮಾಡ್ಲಿ, ಯಾವ ರೀತಿಯಲ್ಲಿ ಮಾಡ್ಲಿ? ಅಟ್ಲೀಸ್ಟ್ ನಂಗೆ ಬೇಕಾಗಿರುವಂತ ಕ್ಯಾನ್ವಸ್ ತಗೊಳಕ್ಕೆ, ಕ್ಯಾನ್ವಸ್ ಪೇಂಟ್ ತಗೊಳೋದಕ್ಕೆ ಹಣ ಬೇಡವಾ? ವೈ ಶುಡ್ ಐ ಡೂ ಇಟ್ ಫಾರ್ ಫ್ರೀ? ಯಾಕಾಗಿ ಮಾಡ್ಬೇಕು ಫ್ರೀ ಆಗಿ ಮಾಡ್ಕೊಡು ಅಂತ ಕೇಳಿದವನಿಗೆ ಮರ್ಯಾದೆ ಇಲ್ಲ. ಸೀರಿಯಸ್ಲಿ ನನ್ಗಂತಿದೆ, ನಾ ಮಾಡೋದೇ ಚಾನ್ಸೇ ಇಲ್ಲ. ಆ ಗ್ಯಾಪ್ ಅಲ್ಲಿ ಫ್ರೀ ಆಗಿ ಮಾಡ್ತಿರುವಂತವ್ರು ಜಸ್ಟ್ ಅಪರ್ಚುನಿಟಿ ಬೇಕು ಅಂತ, ಅಪರ್ಚುನಿಟಿ ಸಿಗತ್ತೆ ಎಲ್ಲೋದ್ರು. ಅದೇ ಕೆಲವೊಂದು ಸೆಲೆಬ್ರಿಟೀಸ್ ಬರ್ತಾರೆ, 3 ಲಕ್ಷ 4 ಲಕ್ಷ 5 ಲಕ್ಷ 6 ಲಕ್ಷ ಕೊಟ್ಟು ಕಳ್ಸ್ಕೊಂತಾರೆ. ಬಟ್ ಆರ್ಟಿಸ್ಟ್ ಅಂತ ಹೇಳಿದಕ್ಕೆ ಯಾಕೆ ಇಷ್ಟು ಕಡಿಮೆ ಮಾಡ್ತೀರಾ ಅಂತ ನನಗಂತ ಗೊತ್ತಾಗಲ್ಲ. ದಯವಿಟ್ಟು ಆರ್ಟಿಸ್ಟ್ ಅಲ್ಲಿ ಇದ್ದವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಫ್ರೀಗೆ ಅಂತ ಹೇಳಿದಾಗ ಎಲ್ಲೇ ಮಾಡ್ಕೊಡ್ಬೇಡಿ. ಅದಕ್ಕೊಂದು ಬೆಲೆ ಇರುತ್ತೆ, ಸಿಗ್ಬೇಕು. ನಮ್ಮ ಹೊಟ್ಟೆ ಪಾಡಿದ್ದು, ನಮ್ಗೆ ಆರ್ಟ್ ಅಲ್ಲಿ ಅಂತ ಹೇಳಿದ್ರೆ ನಮ್ಗೆ ಇನ್ಕಮ್ ಇದರಲ್ಲೇ ಬರಬೇಕು, ಇದನ್ನ ಹೊಟ್ಟೆ ತುಂಬಬೇಕು, ಬೇರೆ ಯಾವ್ದು ದಾರಿ ಇಲ್ಲ. ಪ್ರಮೋಷನ್ ಬರುತ್ತೆ, ಹೆಸರು ಬರುತ್ತೆ, ಎಲ್ಲಾನು ಬರುತ್ತೆ. ಬಟ್ ಫ್ರೀಯಾಗಿ ಅಂತೂ ಮಾಡಕ್ ಹೋಗ್ಬೇಡಿ. ಆ ಫ್ರೀಯಾಗಿ ಅಂತ ಹೇಳ್ದವನಿಗೆ ಈ ರೀಲ್ಸ್ ಸೆಂಡ್ ಮಾಡ್ಬಿಡಿ. ಕಷ್ಟಪಡ್ತಿದ್ವಿ, ನಾವು ಕೂಡ ಕಷ್ಟಪಡ್ತಿದ್ವಿ, ಇನ್ನೂ ಕಷ್ಟಪಡ್ತಿದ್ವಿ, ಸಾಯ್ತಂಗನೂ ಕಷ್ಟಪಡ್ತಿದ್ವಿ.